ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ವೆಂಕಟೇಶ್ ಅಯ್ಯರ್ ಅವರು ರಜತ್ ಪಡಿತರ ಅವ್ರ ಬಗ್ಗೆ ಮಾತಾಡಿದರೆ ಅಂತ ಹೇಳಬೇಕು ಗುರು. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಬೇಕು. ಹಾಗಾದರೆ ವೆಂಕಟೇಶ್ ಅಯ್ಯರ್ ಅವರು ಏನಂತ ಮಾತಾಡಿದ್ದಾರೆ ರಜತ್ ಪಡಿತರ ಬಗ್ಗೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ RCB ತಂಡ 2025 ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ಅವ್ರ ಬಗ್ಗೆ ನೋಡೋಣ ಅಂತ ಹೇಳಬೇಕು. ಈಗ ರಜತ್ ಪಡಿತರ ಅವರು ಕೂಡ ಬೆಂಕಿ ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಬೇಕು. ಸೈಯದ್ ಮುಸ್ತಾಕ್ ಟ್ರೋಫಿಲ್ ಅಂತ ಆರ್ಭಟಿಸಿದ್ದಾರೆ ರಜತ್ ಪಡಿತರ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ಮತ್ತು ರಜತ್ ಪಡಿತರ ಬಗ್ಗೆ ವೆಂಕಟೇಶ್ ಅಯ್ಯರ್ ಅವರು ಏನಂತ ಹೇಳಿದಾರಪ್ಪ ಅಂತಾರೆ, ರಜತ್ ಪಡಿತರ ಅವರಿಗೆ ನನಗೆ ತುಂಬಾ ಫೇವ್ರೇಟ್ ಆಟಗಾರ ಅಂತ ಹೇಳಬೇಕು. ಯಾಕಂತ ಅಂದರೆ ಅವರು ಫಿನ್ನನ್ನು ಯಾವ ರೀತಿ ಆಡ್ತಾರೆ, ಫಿನ್ನರ್ಸ್ ಆಗಿರ್ಬೋದು, ಫಾಸ್ಟ್ ಬಸ್ ಆಗಿರ್ಬೋದು, ಅದೇ ರೀತಿ ಆಡ್ತಾ ಇರಬೇಕು. ಸಮಯಕ್ಕೆ ತಕ್ಕಂಥ ಬ್ಯಾಟಿಂಗ್ ಆಡ್ತಾರೆ ರಜತ್ ಪಡಿತರ ಅಂತ ಹೇಳಬೇಕು. ನನಗೆ ರಜತ್ ಪಡಿತರ ತುಂಬಾ ಇಷ್ಟ ಆದಂಥ ಆಟಗಾರ, ಫೇವ್ರೇಟ್ ಆಟಗಾರ. ನನಗೆ ಈ ಪ್ರಪಂಚದಲ್ಲಿ ಯಾರಪ್ಪ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಅಂದರೆ ನಾನು ರಜತ್ ಪಡಿತರ ಹೇಳ್ತೀನಿ. ಯಾರ ಜೊತೆ ಆಡೋಕ್ಕೆ ಇಷ್ಟಪಡ್ತೀನಿ ಅಂತಾರೆ, ಒಂದು ಮ್ಯಾಚ್ ರಜತ್ ಪಡಿತರ ಜೊತೆ ಆಡಬೇಕು. ಅದು IPL ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಅವ್ರ ನಡುವೆ ಒಂದೇ ಒಂದು ಪಂದ್ಯ ಆಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ ಅಂತ ವೆಂಕಟೇಶ್ ಅಯ್ಯರ್ ಅವರು ಹೇಳಿದರು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ನೋಡೋಣ. ವೆಂಕಟೇಶ್ ಅಯ್ಯರ್ ಅವರು IPL ಅಲ್ಲಿ ಆಡೋದು ಸ್ವಲ್ಪ ಬಹುತೇಕ ಡೌಟು ಅಂತ ಹೇಳಬೇಕು. ಆದರೆ ಇಂಟರ್ನ್ಯಾಷನಲ್ಲೇ ಆಡ್ಬೋದು. ಇಬ್ಬರಲ್ಲೂ ಕೂಡ ಇಂಟರ್ನ್ಯಾಷನಲ್ ಪಂದ್ಯಕ್ಕೆ ಸೆಲೆಕ್ಟ್ ಆಗ್ತು ಅಂತ T20 ಮ್ಯಾಚ್ಗೆ ಆವಾಗ ಇಬ್ಬರಲ್ಲೂ ಕೂಡ ಅವಕಾಶ ಸಿಗುತ್ತೆ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ರಜತ್ ಪಡಿತರ ಅವರು ದುನಿಯಾದಲ್ಲೇ ನಂಬರ್ 1 ಆಟಗಾರರು. ಇತ್ತೀಚೆಗೆ ಮಾತ್ರ ಮಿಂಚಾಗ್ತದೆ ಅಂತ ಹೇಳಬೇಕು. ಈ ವರ್ಷ IPL ಮುಗಿದ ಮೇಲೆ ಬೇಕಾದ್ರೆ ಇಂಟರ್ನ್ಯಾಷನಲ್ ಕೂಡ ಚಾನ್ಸು ಸುಮಾರು ಬರೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಚೆನ್ನಾಗಿ ಬ್ಯಾಟಿಂಗ್ ಆಡ್ತು ಅಂತಂದರೆ ಹೇಳ್ತೀರಾ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ರಜತ್ ಪಡಿತರ ಅವರು ಇಂಟರ್ನ್ಯಾಷನಲ್ ಪಂದ್ಯ ಆಡೋಕ್ಕೆ ಎಷ್ಟು ಜನ ಬಯಸ್ತಾರೆ ಅಂತ ಸಿಗೋಣ ಎಷ್ಟು ಜೊತೆ ಆಟ. ನಮಸ್ಕಾರ. ಜೈ RCB. ಸಲಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸೋ ಅಂತ ಆಟ. ಬಾಯ್ ಬಾಯ್.